ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಈ ಕಣ್ಣಪ್ಪ ಚಿತ್ರದ ಒಂದು ಚಿತ್ರೀಕರಣ ಮತ್ತು ಈ ಚಿತ್ರ ಮಾಡಬೇಕು, ಈ ಚಿತ್ರೀಕರಣ ಎಲ್ಲೆಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಗೊತ್ತಿರೋದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದು ಬೇಡ. ಈ ಚಿತ್ರ ನಮ್ಮ ಮೇರು ನಟ ಅಣ್ಣವರು ಮಾಡಿದಂಥ ಒಂದು ಬೇಡರ ಕಣ್ಣಪ್ಪ ಚಿತ್ರ. ಅದು ಸೂರ್ಯ ಚಂದ್ರರಿರೋವರೆಗೂ ಆ ಚಿತ್ರನ ಯಾರೂ ಮರೆಯೋಕ್ಕಾಗೋದಿಲ್ಲ. ಅಣ್ಣವರ ಆ ಒಂದು ಚಿತ್ರದ ಮೊದಲನೇ ಚಿತ್ರ ಹಾಗೂ ಅದರ ಯಶಸ್ವಿ ಆಗ್ಬೋದು. ಆ ಒಂದು ಚಿತ್ರದಲ್ಲಿ ಯಾವುದೇ ಥರದ ಅಂಶವನ್ನು ಇಟ್ಟುಕೊಂಡು ಎಷ್ಟು ಚಿತ್ರಗಳಿಗೆ ಕಣ್ಣಪ್ಪ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾವ 10 ವರ್ಷ ಆಗ್ಬೋದು, 20 ವರ್ಷ, 30 ವರ್ಷ ಆಗ್ಬೋದು, ಇನ್ನು 10 ವರ್ಷ ಆದಮೇಲೂ ಆ ಚಿತ್ರದಿಂದ ಇನ್ನೊಂದು ಈ ಥರ ಚಿತ್ರಗಳನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರನ ಕಣ್ಣಪ್ಪನ ಮಾಡಬೇಕು ಅಂತ ನಮ್ಮ ಅಣ್ಣ ಮೋಹನ್ ಬಾಬು ಅವರು ಮತ್ತು ವಿಷ್ಣು ಮಂಚು ತುಂಬ ಎಷ್ಟೋ ಕಥೆಗಳನ್ನ ಆರಿಸ್ಕೊಂಡು ನೋಡಿ ಕೊನೆಗೆ ಇದನ್ನು ಮಾಡಲೇಬೇಕು ಅನ್ನೋದನ್ನು ಅವರು ತುಂಬ ಆಸೆಯಿಂದ ಈ ಚಿತ್ರನ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಇವತ್ತಿನ ಕಾಲದಲ್ಲಿ ಎಷ್ಟೋ ಚಿತ್ರಗಳು ಯಾವ್ಯಾವುದೋ ಕಥೆಗಳು ಬರ್ತಾ ಇದ್ದಾವೆ, ತೆರೆ ಮೇಲೆ ನೋಡ್ತಾ ಇದ್ದೀವಿ ನಾವು. ಸೊ ಇದೊಂದು ವಿಭಿನ್ನವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ ಚಿತ್ರನ ಮಾಡಿದ್ಮೇಲೆ ಅವರು ನ್ಯೂಜಿಲೆಂಡಲ್ಲಿ ಆಗ್ಬೋದು, ತುಂಬ ಎಲ್ಲ ಭಾಷೆಯ ಚಿತ್ರ ನಟರನ್ನ ಈ ಚಿತ್ರದಲ್ಲಿ ಒಂದೊಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಾನು ಈ ಚಿತ್ರ ನೋಡಿರೋದ್ರಿಂದ ಎಲ್ಲರೂ ತುಂಬ ಅದ್ಭುತವಾಗಿ ಅವರ ನಟನೆ ಮಾಡಿದ್ದಾರೆ. ಆ ಪಾತ್ರಕ್ಕೆ ಕರೆಕ್ಟಾಗಿ ಆ ಕಲಾವಿದರನ್ನ ಸೂಟಬಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಚಿತ್ರ ಮೂಡಿಬಂದಿದೆ. ನಿಜವಾಗ್ಲೂ ಈ ಚಿತ್ರ ಈ ಜೂನ್ 27ಕ್ಕೆ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಮುಂಚೆ ತಯಾರಿ ಆಗಬೇಕಾದಂಥ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಗ್ಬೋದು. ಮುಖ್ಯವಾಗಿ ಇವತ್ತು ಚಿತ್ರ ಏನೇ ನಾವು ಮಾಡಿದ್ರೂ ಕೊನೆಯಲ್ಲಿ VFX CG ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಒಂದು ಸ್ವಲ್ಪ ತಡವಾಗಿ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗಿ ಬಿಡುಗಡೆ ಆಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಈ ಚಿತ್ರ ಕರ್ನಾಟಕದಲ್ಲಿ ನನಗೆ ಒಂದು ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನು ಅಣ್ಣ ಮೋಹನ್ ಬಾಬು ಅವರು ನನಗೆ ಕೊಟ್ಟಿದ್ದಾರೆ. ಸೊ ಇದು ಒಂಥರ ನನಗೆ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಈ ಚಿತ್ರನ ಎಷ್ಟು ದೊಡ್ಡ ಮಟ್ಟಕ್ಕೆ ನಾನು ಈ ಚಿತ್ರನ ಯಶಸ್ವಿ ನಮ್ಮ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಈ ಚಿತ್ರನ ಯಶಸ್ವಿಯಾಗಿ ಅವರಿಗೆ ಒಂದು ಕಾಣಿಕೆಯಾಗಿ ಕೊಡಬೇಕು ಅನ್ನೋ ನಾನು ಆಸೆ ಪಡ್ತಾ ಇದ್ದೀನಿ. ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ, ಮುಂದಕ್ಕೂ ಇರಲಿ, ಈ ಚಿತ್ರ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತ, ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ ಈ ಒಂದು ಸಮಾರಂಭಕ್ಕೆ. ಈ ಚಿತ್ರದಲ್ಲಿ ಯಾಕೆಂದರೆ ನನಗೆ ಮೋಹನ್ ಬಾಬು ಅವರು ಹೇಳ್ತಾಯಿದ್ರು, ಫಸ್ಟು ಶಿವಣ್ಣನ ಶಿವನ ರೋಲ್ನ ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ, ಶಿವಣ್ಣನ ಒಂದ್ಸರಿ ಕೇಳಿ ಅಂತ ಕೇಳಿದರು. ಶಿವಣ್ಣ ಅವಾಗ ಬೇರೆ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಆ ಡೇಟ್ ಸ್ವಲ್ಪ ಕ್ಲಾಶ್ ಆಗಿರೋದ್ರಿಂದ ಅದನ್ನು ಆದಮೇಲೆ ಅಕ್ಷಯ್ ಕುಮಾರ್ ಅವರು ಮಾಡಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಿವಣ್ಣನಿಗೆ ಆಫರ್ ಮಾಡಿದ್ರು ಮೋಹನ್ ಬಾಬು ಅವರು, ವಿಷ್ಣು ಮಂಚು ಅವರು. ಸೊ ಶಿವಣ್ಣನಿಗೆ ಈ ಒಂದು ಚಿತ್ರದ ಒಂದು ಮೋಹನ್ ಬಾಬು ಅವರ ಕುಟುಂಬಕ್ಕೂ ಮತ್ತು ಅಣ್ಣವ್ರ ಕುಟುಂಬಕ್ಕೂ ಏನು ಹೊಸದೇನಿಲ್ಲ. ಅಣ್ಣ ಅವರ ಮನೆಗೆ ಸುಮಾರು 2-3 ಸರಿ ಮೋಹನ್ ಬಾಬು ಅವರು ಬಂದಿದ್ದಾರೆ. ಸೊ ಅವರ ಆತ್ಮೀಯತೆ ಮೇಲೆ ಅವರೇ ಹೇಳ್ತಾರೆ ಅವರ ಒಂದು ಆತ್ಮೀಯತೆನ. ಸೊ ಈ ಸಂದರ್ಭದಲ್ಲಿ ಶಿವಣ್ಣನೂ ಬಂದಿದ್ದಾರೆ. ಶಿವಣ್ಣ ಅವರ ಆಶೀರ್ವಾದ ಮತ್ತು ಅವರ ವಿಶಸ್ ಈ ಚಿತ್ರಕ್ಕೆ ಇರಲಿ, ಸದಾ ನಮ್ಮ ಜೊತೆ ನಿಲ್ಲಿ ಅನ್ನೋ ಒಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮಸ್ಕಾರ, ಥ್ಯಾಂಕ್ ಯು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.